ಕೇಳಿದ ಪ್ರಶ್ನೆಯಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಬ್ಲಾಕ್ ಸ್ಪಾಟ್. ಸೊ ರಸ್ತೆ ಉದ್ದಕ್ಕೂ ನೀರು ಕಣ್ಣಾಸಿದ್ರು ಕೂಡ ಕಾಣಿಸುತ್ತೆ ಸರ್. ಬ್ಲಾಕ್ ಸ್ಪಾಟ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಿದೆ. ಎಲ್ಲಿ ಬ್ಲಾಕ್ ಸ್ಪಾಟ್? ಹೊರಗಡೆ ಇಡೀ ಬ್ಯಾಂಗ್ಳೂರ್ನಲ್ಲಿ ಬ್ಯಾಂಗ್ಳೂರ್ ಸಮಸ್ಯೆ ಬಗ್ಗೆನೇ ಮಾತಾಡಿದ್ರು ಜನ ತುಂಬಾ. ಅವ್ರು ಹೇಳೋ ಪ್ರಕಾರ ಏನಂದ್ರೆ ರಸ್ತೆನಲ್ಲಿ ಎಸ್ಪೆಷಲಿ ಕಸದ ಲಾರಿಗಳು ಎಲ್ಲೆಂದ್ರಲ್ಲಿ ಒದ್ದು ನಿಲ್ತಾರೆ. ಯಾಕೆ ಒಂದು ಫಾರ್ಮೆಟ್ ಇಲ್ಲಂಗ ಅದಕ್ಕೆ ಕಸದ್ ಹೇಳಿದ್ದಾರೆ. ಕಸದ್ದು ಟ್ರಾನ್ಸ್ಫರ್ ಸ್ಟೇಷನ್ ಇವೆಲ್ಲ ಕೂಡ ತಿಳಿಸಿದ್ದಾರೆ. ಅದು ನಾನು ಆಫೀಸರ್ಸ್ ಹತ್ರ ಮಾತಾಡಿ ಐಡೆಂಟಿಫೈ ಮಾಡಿ ಆ ಜಾಗಗಳಲ್ಲೆಲ್ಲ ಒಂದು ಕ್ಯಾಮ್ರಾಗಳನ್ನು ಫಿಟ್ ಮಾಡಿ ಎಲ್ಲೋ ಕಡೆ ವಾಚ್ ಮಾಡಿ ಯಾವ ರೀತಿ ಮಾಡ್ತಾರೆ ಅಂತ ಅದಕ್ಕೊಂದು ತೀರ್ಮಾನ ಮಾಡ್ತೀವಿ. ನಂಬರ್ 2, ಈಗ ನಿಮ್ಮ ಪ್ರಶ್ನೆ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಏನಪ್ಪಾ ನೋಡಿ, ಬಿಜೆಪಿಯವರಿಗೆ ಪಾಪ ರಾಜಕಾರಣ ಮುಖ್ಯ. ಅವ್ರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಮುಖ್ಯ ಇಲ್ಲ. ಅವ್ರು ಬಂದು ಅವರ ನೋವು ಏನಿದೆ ಹೇಳ್ಕೊಳ್ಬೋದಾಯ್ತು. ನಾನೇನ್ ಬೇಡ ಅಂತ ನಾನು ಹೇಳುದಿಲ್ಲ. ಅವ್ರಿಗೆ ಜನ ಅಧಿಕಾರ ಕೊಟ್ಟವ್ರೆ, ಗೆಲ್ಸಿದ್ದಾರೆ. ಬಂದು ಮಾತಾಡಿ ಅವ್ರ ನೋವು ಏನೀಗ ಹೆಂಗೆ ನಾಗರಿಕರು ಬಂದು ಹೇಳಿದ್ರು ಅವರ ಪ್ರತಿನಿಧಿಯಾಗಿ ಬಂದು ಅವರು ಮಾತಾಡ್ಬೋದಾಯ್ತು. ಅದನ್ನ ಮಾತಾಡ್ಬಿಟ್ಟು ನಾನು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಸರ್ಕಾರ ಬಂದಾಗ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಡಿಸಿಷನ್ ತೆಗೆದುಕೊಂಡ್ರೆ ಒಂದು ಕೂಡ ಇಲ್ಲಿವರೆಗೂ ಪ್ರಜಾಪ್ರಭುತ್ವ ಬಂದ ಮೇಲೆ ಒಂದು ವಿರುದ್ಧವಾಗಿ ಮಾಡಕ್ಕೆ ಆಗಿಲ್ಲ. ನಾವೇನಾದ್ರು ಒಂದು ತೀರ್ಮಾನ ಮಾಡಿದ್ರೆ ನಾಗರಿಕರಿಗೆ ಅನುಕೂಲ ಆಗಂತ ತೀರ್ಮಾನಗಳನ್ನು ಮಾಡ್ತೀವಿ ಹೊರತು ಜನರ ಪರವಾದಂತ ತೀರ್ಮಾನವನ್ನು ಮಾಡ್ತೀವಿ ಹೊರತು ಸಂವಿಧಾನದ ಹಕ್ಕಿನಲ್ಲಿ ತೀರ್ಮಾನ ಮಾಡ್ತೀವಿ ಹೊರತು ಬೇರೆ ನಾವು ಯಾವ ರೀತಿ ತೀರ್ಮಾನವನ್ನು ಮಾಡುದಿಲ್ಲ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಅವ್ರ ಕೈಲಿ ಅವ್ರ ಹಣದಲ್ಲಿ ನೆಕ್ಸ್ಟ್ ಕೂಡ ಅವ್ರ ಸರ್ಕಾರ ಬರುದಿಲ್ಲ. ಅದಕ್ಕೆ ಅವ್ರು ಯೋಚನೆ ಮಾಡೋದು ಬೇಡ. ಎಲೆಕ್ಷನ್ ಕಂಡಕ್ಟ್ ಆಗ್ತದೆ, ಎಲೆಕ್ಷನ್ಗೆ ಸಿದ್ಧತೆ ಬೇಕಾದ್ರೆ ಎಲೆಕ್ಷನ್ ಇಲ್ಲದೆ ಹೋದ್ರು ಚಿಂತೆ ಇಲ್ಲ. ಅವರು GBA ಬೇಡ ಅನ್ನೋರು ಕಾಂಟೆಸ್ಟ್ ಮಾಡಿದೆ ಬೇಡ. ಯಾಕೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ? ಅವರು ಬಿಟ್ಬಿಡ್ಲಿ. ಅವರು ಯಾರು ನಿಂತ್ಕೋತಾರೆ ಪಾಪ, ಬೇಕಾದವ್ರು ನಿಂತ್ಕೋತಾರೆ, ಇಂಡಿಪೆಂಡೆಂಟ್ ನಿಂತ್ಕೋತಾರೆ. ಬೇರೆ ಲೆಟ್ ಬಿಜೆಪಿ ಬೈಕಾಟ್ ಇದು 5 ಕಾರ್ಪೊರೇಷನ್ ಎಲೆಕ್ಷನ್ ಬೈಕಾಟ್ ಮಾಡಿ. ಇಫ್ ದೇ ಆರ್ ಸೋ ಕಾನ್ಫಿಡೆಂಟ್ ದಟ್ ದೇರ್ ಗವರ್ಮೆಂಟ್ ವಿಲ್ ಕಮ್ ಮಾಡಿ. ಫಸ್ಟ್ ಟೈಮ್ ಒಂದೊಂದು ವರ್ಷಕ್ಕೆ ಮೇಯರ್ ಹೋಯ್ತಿತ್ತು, 2.5 ವರ್ಷಕ್ಕೆ ಮೇಯರ್ ಇದೆ ಅಂತ ಹೇಳ್ತೀವಿ. ಐ ವಾಂಟ್ ಸ್ಟೆಬಿಲಿಟಿ, ಗವರ್ಮೆಂಟ್ಗೆ ಸ್ಟೆಬಿಲಿಟಿ. ಒಂದೊಂದು ವಾರ್ಡ್ ಅಲ್ಲಿ ಸುಮಾರು ಒಂದೊಂದು ಹೆಚ್ಚು ಕಮ್ಮಿ ಒಂದು 5,000 ಜನ ವಾರ್ಡ್ ಕಮಿಟಿ ಮೆಂಬರ್ಸ್ ಆಗ್ತಾರೆ, ಹೊಸ ಲೀಡರ್ಸ್ ಆಗ್ತಾರೆ. 369 ಜನ ಕಾರ್ಪೊರೇಟರ್ಗಳು ಮುಂದಕ್ಕೆ ಚುನಾವಣೆಗೆ ನಿಂತ್ಕೊಳ್ತಾರೆ. 369, ಅದರಲ್ಲಿ 50% ಹೆಣ್ಣುಮಕ್ಕಳು ಇರ್ತಾರೆ. ಅಂತ ಒಂದು ಐತಿಹಾಸಿಕ ತೀರ್ಮಾನ ಇವತ್ತು ನಾವು ಮಾಡಿದ್ದೀವಿ. Today I am very happy I came to Lal Bagh. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.